ಏನಿವತ್ತು ಮೊದಲನೆಯದಾಗಿ ಮಹಾತ್ಮ ಜ್ಯೋತಿರಾವ್ ಬಾಪುಲೆಯವರ ಜಯಂತಿಯ ಶುಭಾಶಯಗಳನ್ನ ಹೇಳ್ತಾ ಅವ್ರು ನೆನೆಯುತ್ತಾ ಏನು 14ನೇ ತಾರೀಕು ಏಪ್ರಿಲ್ 14ನೇ ತಾರೀಕು ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಬೇಕು, ಒಂದು ಹಬ್ಬ ಮಾಡಬೇಕಂತ ಕನಸು ಕಂಡಿದ್ದೀವೋ ಆ ಕನಸನ್ನು ನನಸು ಮಾಡಲು ತಾಲೂಕಿನ ಎಲ್ಲ ಪ್ರಗತಿಪರ ಸಂಘಟನೆಗಳು, ಪ್ರಗತಿಪರ ಎಲ್ಲ ಪಕ್ಷದವರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇವತ್ತು ಎಲ್ಲರೂ ಸೇರಿದ್ದಾರೆ. ಏನು MLA ಅವ್ರ ನೇತೃತ್ವದಲ್ಲಿ ಏನು ಹಬ್ಬಗಳ ಆಚರಣೆ ಸಮಿತಿ ಒಂದು ಸಹಯೋಗದಲ್ಲಿ ಕಾರ್ಯಕ್ರಮ ಆಗ್ತಾಯಿದೆ. ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಶಾಸಕರ ಕೈ ಬಲಪಡಿಸಬೇಕು. ಜೊತೆಗೆ ಈ ಹಬ್ಬದಲ್ಲಿ ಯಾರೇ ಆಗಿರಲಿ ಪ್ರತಿಯೊಬ್ಬರೂ ಅವರವರ ಗ್ರಾಮದಲ್ಲಿ ಏನು ಕರಪತ್ರ ಬಂದಿದೆ, ನಾಳೆಯಿಂದ ಇವಾಗ ಬಂದಿರೋರಿಗೆಲ್ಲ ಅವ್ರು ಪಾಂಪ್ಲೆಟ್ ಕೊಡ್ತೀವಿ, ದಯವಿಟ್ಟು ನಿಮ್ಮ ಪಂಚಾಯತಿಗೆ ಎತ್ಕೊಂಡು ಹೋಗೋ ಆ ಗ್ರಾಮದ ಸದಸ್ಯರು ಕೊಡಬೇಕು. ಒಂದನೇದು, ನಾಳೆಯಿಂದ ಕರಪತ್ರವನ್ನು 30 ಪಂಚಾಯಿತಿಯಲ್ಲಿ ನಮ್ಮ ಕಾರ್ಯಕರ್ತರು ಎಲ್ಲೆಲ್ಲಿದ್ದಾರೋ, ಮುಖಂಡರು ಎಲ್ಲಿದ್ದಾರೋ ಅವನನ್ನು ಕರೆಸಿ ಕರಪತ್ರ ಕೊಡ್ತೀವಿ. ಮನೆಗೂ ಕೊಡಬೇಕು, ಮನೆಯ ಸದಸ್ಯರೆಲ್ಲರೂ ಬರಬೇಕು ಈ ಹಬ್ಬಕ್ಕೆ ಅಂತ ಈ ಒಂದು ವಿಶೇಷವಾಗಿ ಸ್ವಾಗತ ಕೊಡ್ತಾ ಅವ್ರಿಗೆಲ್ರಿಗೂ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಎಲ್ಲ ಭೀಮ ಬಂಧುಗಳೇ, ಅಂಧಕಾರದಲ್ಲಿದ್ದಂಥ ಭಾರತ ದೇಶವನ್ನು ಬೆಳಕಿನತ್ತ ತೆಗೆದುಕೊಂಡು ಬಂದಂಥ ಮಹಾನ್ ಚೇತನ, ಧ್ವನಿ ಇಲ್ಲದವರಿಗೆ ಧ್ವನಿಯಾದಂಥವರು, ಶಕ್ತಿ ಇಲ್ಲದವರಿಗೆ ಶಕ್ತಿಯನ್ನು ಕೊಟ್ಟಂಥವರು, ಈ ದೇಶದ ಸರ್ವಾಂಗೀಣ ಸರ್ವತೋಮುಖ ಅಭಿವೃದ್ಧಿಗಾಗಿ ಸರ್ವ ಜನಾಂಗದ ಶಾಂತಿಯ ತೋಟದ ಕನಸನ್ನು ಹೊತ್ತು ಸಂವಿಧಾನವನ್ನು ಕೊಟ್ಟಂಥ ಪ್ರಜಾಪ್ರಭುತ್ವದ ಜನಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆ ಪ್ರಜಾಪ್ರಭುತ್ವ ಜನಕನ ಹುಟ್ಟುಹಬ್ಬ ಅಂದರೆ ಅದು ಪ್ರಜಾಪ್ರಭುತ್ವದ ಹಬ್ಬ ದಿನಾಚರಣೆಯನ್ನು ಇವತ್ತು ಮುಳಬಾಗಿಲಿನ ತಾಲೂಕು ಆಡಳಿತ ಮತ್ತು ಶಾಸಕರ ಒಂದು ನೇತೃತ್ವದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಿಕ್ಕೆ ತೀರ್ಮಾನ ಆದಂತೆ ಇವತ್ತು 3ನೇ ಸುತ್ತಿನ ಸಭೆಯಲ್ಲಿ ಇವತ್ತು ಕರಪತ್ರಗಳನ್ನು ವಿತರಣೆ ಮಾಡ್ತಕ್ಕಂಥ ಮತ್ತು ಕರಪತ್ರಗಳನ್ನು ಗ್ರಾಮಗಳಿಗೆಲ್ಲ ತಲುಪಿಸ್ತಕ್ಕಂಥ ಮತ್ತು ಕಾರ್ಯಕರ್ತರಿಗೆ ಜನರನ್ನು ಬರಮಾಡ್ತಕ್ಕಂಥ ಒಂದು ಸಂದೇಶವನ್ನು ಕೊಡುವ ನಿಟ್ಟಿನಲ್ಲಿ ಇವತ್ತು ಸಭೆಯನ್ನು ನಾವು ಇಲ್ಲಿ ನಮ್ಮ ಎಲ್ಲ ದಲಿತ ಹಿರಿಯ ಮುಖಂಡರ ನೇತೃತ್ವದ ಸಭೆಯನ್ನು ಕರೆದಿದ್ದೀವಿ. ಎಲ್ಲ ನಾನು ತಾಲೂಕಿನ ಎಲ್ಲ ಭೀಮಾ ಬಂಧುಗಳಲ್ಲಿ ಮತ್ತು ಎಲ್ಲ ಅಂಬೇಡ್ಕರ್ ಅನುಯಾಯಿಗಳಲ್ಲಿ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಮತ್ತು ಧರ್ಮಾತೀತವಾಗಿ ಎಲ್ಲರೂ ಕೂಡ ಈ ಒಂದು ಬಾಬಾ ಸಾಹೇಬರ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಡೋದು ಎಲ್ಲರಿಗೂ ವಂದಿಸ್ತಾ ನನ್ನ ಮಗಳು ಗ್ರಾಮ ಅಂತ ಇದ್ದೀನಿ. ಜೈ ಭೀಮ್.